ಅಕ್ಕರದಿಲ ಕುಮಿನಾರಾಯಣರ್ ಕೆರಗಿತದ್ಭಕ್ತ ಮಧ್ವ ಮುನಿಗೆ ಶರಣೆಂಬೆ ತಪೋ ವಿದ್ಯಾ ವಿರಕ್ತ್ಯಾದಿ ಸುಗುಣೋಘಾಕರಾನಹಂ ವಾದಿರಾಜಗುರೂನ್ ವಂದೇ ಹಯಗ್ರೀವ ಪದ ಕೇಳಿಸ್ತಾ ಇದೆಯಾ? ಈಗ ಕೇಳ್ತಾ ಇದೆ. ಸರಿ. ಹಾರ ಕೌಸ್ತುಭಧರ ಹಾವಿನ ಮೇಲೊರಗಿಪ್ಪ ನಾರಾಯಣ ನಳಿನಾಕ್ಷ ಚಾರು ಕುಂಡಲ ಚಲ್ವ ಚಂದ್ರವದನನೆ ನೀ ಮಾರ ಜನಕ ಮನ್ನಿಸೆನ್ನ. ಹಾರ ಕೌಸ್ತುಭಧರ ಪರಮಾತ್ಮ ಕೊರಳಿನಲ್ಲಿ ನಾನಾ ವಿಧವಾದಂತಹ ಹಾರಗಳು, ವನಮಾಲ, ಸುವರ್ಣ ಖಚಿತವಾದ, ಹೀಗೆ ಅನೇಕ ತರಹದ ಹಾರಗಳು. ಅದು ಬಂಗಾರದ್ದು ಸರಿ, ಸುಗಂಧಪೂರ್ಣವಾದ ಪುಷ್ಪಗಳಿಂದ ಕೂಡಿದ ಹಾರವೂ ಸರಿ. ಅಂತಹ ಎಲ್ಲ ಹಾರಗಳನ್ನ ಧಾರಣ ಮಾಡಿದ್ದಾನೆ. ಹಾವಿನ ಮೇಲೆ ಹೊರಗಿಪ್ಪ. ಅದಲ್ಲದೆ ಇಲ್ಲಿ ಹಾವು ಅಂದ್ರೆ ಶೇಷದೇವರನ್ನ ಹಾಸಿಗೆಯಾಗಿ ಮಾಡಿಕೊಂಡು ಆ ಹಾಸಿಗೆಯಲ್ಲಿ ಮಲಗಿದವು. ಕಮಲಾಕ್ಷ ನಳಿನಾಕ್ಷ ಸುಂದರ ಚಾರು ಕುಂಡಲ, ಉತ್ತಮವಾದ ಕುಂಡಲ ಅಂದ್ರೆ ಕರ್ಣಾಭರಣಗಳನ್ನ ಕುಂಡಲ ಅಂತ ಕರೀತಾರೆ. ಅಂತಹ ಕುಂಡಲಗಳನ್ನ ಧಾರಣ. ಚಲ್ವ ಒಳ್ಳೆ ಸುಂದರವಾದ ಚಂದ್ರವದನನೆ, ಚಂದ್ರನಂತೆ ಮುಖವುಳ್ಳಂತಹ ನಾರಾಯಣನೇ ಮಹಾರಾಜನಕ, ಮನ್ಮಥರಿಗೂ ಜನಕನೆನಿಸಿದಂತಹ ನಾರಾಯಣನೇ ಎನ್ನ ಮನ್ನಿಸು. ನಮ್ಮ ಅಪರಾಧಗಳನ್ನು ಮನ್ನಿಸಿ ನಮ್ಮನ್ನು ಅನುಗ್ರಹಿಸು, ರಕ್ಷಿಸು ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡಿದ್ದಾರೆ. ಪೊನ್ನ ಪೆಂಡೆಯ ಕಾಂಚಿ ಪೊಳೆವ ಪೀತಾಂಬರ ರನ್ನದ ಮುಕುಟ ರಾಜಿಸಲು ಅನರ್ಘ್ಯಾಭರಣದತ್ತಿಯ ಹರಿ ನಮಗುನ್ನತ ಸುಖವನ್ನು ಉಣಿಸುವರು. ಹೊನ್ನ ಅಂದ್ರೆ ಹೊನ್ನ, ಸುವರ್ಣಮಯವಾದ ಚಿನ್ನದ. ಪೆಂಡೆ ಅಂತಂದ್ರೆ ತೋಳಿಗೆ ಹಾಕಿಕೊಳ್ಳುವ ಬಳೆ, ಕೆಯ್ಯೂರ. ಕಾಂಚಿ ಹೊಳೆವ ಪೀತಾಂಬರ. ಪ್ರಾಯ ಕಾಂಚಿ ಅಂದ್ರೆ ಸೊಂಟದ ಸುತ್ತಲೂ ಹಾಕಿಕೊಳ್ಳುವ ಪಟ್ಟಿ. ಆಮೇಲೆ ಹೊಳೆವ ಪೀತಾಂಬರ, ರನ್ನದ ಮುಕುಟ, ರತ್ನ ಖಚಿತವಾದ ಕಿರೀಟ. ಇವೆಲ್ಲವೂ ಕೂಡ ಪರಮಾತ್ಮನ ಶರೀರದಲ್ಲಿ ವಿರಾಜಮಾನವಾಗಿದ್ದಾವೆ, ಶೋಭಿಸ್ತಾ ಇದ್ದ. ರನ್ನದ ಮುಕುಟ ರಾಜಿಸಲು ಅನರ್ಘ್ಯಾಭರಣದ
ಅರ್ತಿಯ ಹರಿ ನಮಗುನ್ನತ ಸುಖವನ್ನು ಉಣಿಸುವನು. ಬೆಲೆ ಕಟ್ಟಲಾಗದೆ ಇರುವಂತಹ ಆಭರಣ. ಅರ್ಘ ಅಂದ್ರೆ ಬೆಲೆ, ಅರ್ಘ್ಯ ಅಂದ್ರೆ ಬೆಲೆ ಬಾಳುವುದು, ಅನರ್ಘ್ಯ ಅಂದ್ರೆ ಬೆಲೆ ಬಾಳದು, ಬೆಲೆ ಕಟ್ಟಲಾಗದೆ. ಅಂತಹ ಬೆಲೆ ಕಟ್ಟಲಾಗದ ಆಭರಣಗಳನ್ನ ಧಾರಣ ಮಾಡಿದ್ದಾನೆ. ಆಭರಣದ ಅರ್ತಿಯ ಹರಿ ಅಂದ್ರೆ ಆಭರಣಗಳನ್ನು ಧರಿಸಿದ್ದಕ್ಕೆ ಹರಿಗೆ ಶೋಭೆ ಅಲ್ಲ, ಹರಿಯ ಆಭರಣ ಶರೀರದಲ್ಲಿರೋದರಿಂದ ಆಭರಣಕ್ಕೆ ಶೋಭೆ. ಇಂತಹ ಆಭರಣಗಳೆಲ್ಲವೂ ಕೂಡ ಲಕ್ಷ್ಮೀ ಸ್ವರೂಪ. ಲಕ್ಷ್ಮೀದೇವಿಯೇ ಆಭರಣಗಳಾಗಿ ಭಗವಂತನ ಸೇವೆಯನ್ನು ಮಾಡ್ತಾಳೆ. ಮರಳು ಮಾಡಿಕೊಂಡೆಯಲ್ಲೇ ಮಾಯಾದೇವಿ ಅಂತ ಹೇಳುವಾಗ ಹಲವು ಆಭರಣಗಳ. ಆದ್ದರಿಂದ ಆ ರೀತಿ ಆಭರಣಗಳೆಲ್ಲವೂ ಲಕ್ಷ್ಮೀ ಸ್ವರೂಪ. ಆದ್ದರಿಂದ ಲಕ್ಷ್ಮೀದೇವಿಯಲ್ಲಿ ಹೇಗೆ ಭಗವಂತನಿಗೆ ಪ್ರೀತಿ ಇದೆ, ಅವಳ ಸ್ವರೂಪವಾದ ಆಭರಣ ಪ್ರೀತಿ ಇದೆ. ಅಂತಹ ಹರಿ ಅವನು ಅಲಂಕಾರ ಪ್ರಿಯ. ಆದ್ದರಿಂದ ಅಂತಹ ಪರಮಾತ್ಮ ನಮಗೆ ಉನ್ನತ ಸುಖವನ್ನು ಉಣಿಸು, ಉತ್ತಮವಾದ ಸುಖವನ್ನ ನೀಡಲಿ ಅಂತ ಪ್ರಾರ್ಥನೆ ಮಾಡಿ, ಕಂಜ ಕಂಬು ಚಕ್ರ ಕೌಮೋದಕಿ ಹಸ್ತ ಮಂಜುಳ ಮೂರ್ತಿ ಮಾರಮಣ ಕುಂಜರ ಭಯಹಾರಿ ಕುಜನ ಸಂಹಾರಿ ನಿರಂಜನ ರಕ್ಷಿಸೋ ಜಗವ. ಕಂಜ ಅಂದ್ರೆ ಕಮಲ, ಕಮ್ಮ ಅಂದ್ರೆ ನೀರು, ಅಲ್ಲಿ ಜನಿಸಿತ್ತು ಕಮಲ. ಕಂಬು ಶಂಖ, ಚಕ್ರ ಸುದರ್ಶನ ಚಕ್ರ, ಕೌಮೋದಕಿ ಎಂಬಂತಹ ಗದೆ, ಸುದರ್ಶನ ಪದ್ಮ ಕೌಮೋದಕಿ ಎಂಬ ಗದೆ. ಹೀಗೆ ಚಕ್ರ ಶಂಖ ಗದಾ ಪದ್ಮ, ಶಂಖ ಚಕ್ರ ಗದಾ ಪದ್ಮ, ಪದ್ಮ ಶಂಖ ಚಕ್ರ ಗದಾ ಅಂತ ಇವುಗಳನ್ನ ಧಾರಣ ಮಾಡಿದ್ದಾರೆ. ಮಂಜುಳ ಮೂರ್ತಿ, ಒಳ್ಳೆ ನಿರ್ಮಲವಾದ ಸುಂದರವಾದ ರೂಪ. ಅಂತಹ ಮಾರಮಣ ಲಕ್ಷ್ಮೀದೇವಿಯ ಪತಿ ಶ್ರೀಮನ್ನಾರಾಯಣ. ಕುಂಜರ ಭಯಹಾರಿ, ಕುಂಜರ ಅಂತ ಆನೆ ಹೆಸರು, ಅರ್ಥಾತ್ ಗಜೇಂದ್ರನಿಗೆ ಆಗುವ ಭಯವನ್ನ ಪರಿಹಾರ ಮಾಡಿ ಪರಮಾತ್ಮ. ಕುಜನ ಸಂಹಾರಿ, ಎಲ್ಲ ದುಷ್ಟ ಜನರನ್ನೂ ಕೂಡ ಸಂಹಾರ ಮಾಡಿದವು. ಅಂತಹ ನಿರಂಜನ, ಯಾವ ಅಂಜನ ಅಂದ್ರ ದೋಷ, ನಿರಂಜನ ಅಂದ್ರ ದೋಷಗಳಿಲ್ಲದ ಶ್ರೀಹರಿಯೇ ಈ ಜಗತ್ತನ್ನ ರಕ್ಷಿಸು ಅಂತ ಪ್ರಾರ್ಥನೆಯನ್ನು ಮಾಡಿದ್ದಾರೆ. ಸರಿಯಾಗಿ ಕೇಳಿಸ್ತಾ ಇದೆಯಲ್ವಾ? ಪದ್ಮಜ ಅವರು ಮ್ಯೂಟ್ ಆಗ್ರಿ. ಪದ್ಮಜ ಮ್ಯೂಟ್ ಆಗ್ಬೇಕು. ದುಷ್ಟ ದಾನವರನೆ ಮೆಟ್ಟಿ ಸಜ್ಜನರ ಪ್ರತಿಷ್ಠೆಯ ಮಾಡಿ ರಕ್ಷಿಸಿದ ಪಟ್ಟವ ಶಕ್ರಂಗೆ ಕಟ್ಟಿ ಬಲಿಯ ಕೆಳಗಿಟ್ಟು ತನ್ನಿಷ್ಟರನು ಪೊರೆದ. ಪದ್ಮಜ ಅವರು ಗೀತಾ ಕುಲಕರ್ಣಿ. ಪದ್ಮಜ ಯಾಕೆ ಮ್ಯೂಟ್ ಆಗ್ತಾ ಇದ್ದೀರಾ, ಅನ್ಮ್ಯೂಟ್ ಆಗ್ತಾ ಇದ್ದೀರಾ? ದುಷ್ಟದಾನವರನೆ ಮೆಟ್ಟಿ, ಶ್ರೀಹರಿ ಅನೇಕ ಜನ ದುಷ್ಟದಾನವರನ್ನ ಸಂಹಾರ ಮಾಡಿದ್ದಾನೆ. ಕಾಲ ಕಾಲದಲ್ಲಿ ಸಜ್ಜನರಿಗೆ ಉಂಟಾದ ಭಯಗಳನ್ನ, ಆಪತ್ತುಗಳನ್ನ ಪರಿಹಾರ ಮಾಡಿ
ಅವರನ್ನ ರಕ್ಷಣೆ ಮಾಡಿದ್ದಾನೆ, ಪ್ರತಿಷ್ಠೆಯ ಮಾಡಿ ರಕ್ಷಿಸಿ. ಅದಕ್ಕುದಾಹರಣೆ ಚಕ್ರಂಗೆ ಪಟ್ಟವ ಕಟ್ಟಿ ದೇವೇಂದ್ರನಿಗೆ ಇಂದ್ರ ಪದವಿಯನ್ನ ನೀಡಿ ಬಲಿಯ ಕೆಳಗಿಟ್ಟು, ಕೆಳಗಿನ ಪಾತಾಳದಲ್ಲಿ ಬಲಿಯನ್ನ ಇಟ್ಟು ತನ್ನ ಭಕ್ತರಾದ ತನ್ನಿಷ್ಟರನು ತನಗೆ ಇಷ್ಟರಾದ ತನ್ನ ಭಕ್ತರಾದ ದೇವತೆಗಳನ್ನ ರಕ್ಷಣೆ ಮಾಡಿದ್ದಾನೆ ಅಂತ ಇಲ್ಲಿ ವರ್ಣಿಸಿದ್ದಾರೆ. ಅದಾದ ಮೇಲೆ ಗ್ರಂಥದಾದಿಯಲ್ಲಿ ಮಾಳ್ಪ ಮಂಗಳಕ್ಕೆ ಸಲುವಂಥ ವೇದವಾಕ್ಯವಿಲ್ಲದಿರೆ ವ್ಯರ್ಥ ಶಿಷ್ಟಾಚಾರ ಭಯದಿಂದೊಂದು ಮೂಲ ಶ್ರುತಿಯ ತಂದು ಕೊಂಬು ಅಂತ. ಇಲ್ಲಿ ಸಪ್ತ ಮುದ್ರಾಧಾರಣೆಯ ಬಗ್ಗೆ ವರ್ಣನೆ ಮಾಡ್ಲಿಕ್ಕೆ ಹೊರಟಿದ್ದಾರೆ ವಾದಿರಾಜ. ಈ ಸಪ್ತ ಮುದ್ರಾಧಾರಣೆಯನ್ನ ಅದ್ವೈತ ಮತದವರು, ಶೈವರು ಎಲ್ಲ ಖಂಡನೆ ಮಾಡ್ತಾರೆ, ನಿರಾಕರಣೆ. ಏನದು ಮೈ ಸುಡಿಸ್ಕೊಳ್ಳೋದು, ಇದಕ್ಕೆಲ್ಲ ಪ್ರಮಾಣ ಇಲ್ಲ ಅಂತ ವೈಷ್ಣವರನ್ನ ಜರೀತಾರೆ. ಹೆಚ್ಚಾಗಿ ವಿಜೇಂದ್ರ ಸ್ವಾಮಿಗಳ ಕಾಲದಲ್ಲಿ, ವಾದಿರಾಜ ಸ್ವಾಮಿಗಳ ಕಾಲದಲ್ಲಿ ವ್ಯಾಸರಾಜರ ಗಟ್ಟಿ ಮುಟ್ಟಾದಂತಹ ಗ್ರಂಥಗಳು, ಟೀಕಾರಾಯರ ಗ್ರಂಥಗಳ ಆಧಾರ ಇದ್ದದ್ದರಿಂದ ತಾತ್ವಿಕ ವಿಚಾರದಲ್ಲಿ ಅವ್ರು ನಮ್ಮನ್ನೇನೂ ಮಾಡ್ಲಿಕ್ಕಾಗಲಿಲ್ಲ. ಹಾಗಾಗಿ ನಮ್ಮ ಕೆಲವು ಆಚರಣೆಗಳನ್ನ ಆಡಿಕೊಳ್ಳಿಕ್ಕೆ, ಆಚರಣೆಗಳು ಸರಿ ಇಲ್ಲ, ಅಪ್ರಾಮಾಣಿಕ ಅಂತ ಹೇಳುವ ಮೂಲಕ ನಮ್ಮನ್ನ ನಿರಾಕರಣೆ ಮಾಡ್ಲಿಕ್ಕೆ ಅಂತ ನೋಡಿದರು. ಅದರಲ್ಲಿ ಒಂದು ಈ ಸಪ್ತ ಮುದ್ರಾಧಾರಣೆ ವಿಷಯ. ಹಾಗಾಗಿ ಆಗಿನ ಕಾಲದಲ್ಲಿಯೇ ವಿಜೇಂದ್ರ ಸ್ವಾಮಿಗಳು ಸಪ್ತ ಚಕ್ರ ಮೀಮಾಂಸಾ ಅಂತ ಅದಕ್ಕಾಗಿ ಒಂದು ಗ್ರಂಥವನ್ನೇ ಬರೆದಿಟ್ಬಿಟ್ಟಿದ್ದಾರೆ. ಸಪ್ತ ಮುದ್ರಾಧಾರಣೆ ಎನ್ನುವುದು ಎಷ್ಟು ಪ್ರಾಮಾಣಿಕವಾದದ್ದು ಅಂತ ತಿಳಿಸಿ. ಅದರಂತೆ ವಾದಿರಾಜ ಸ್ವಾಮಿಗಳು ತಮ್ಮ ಯುಕ್ತಿ ಮಲ್ಲಿಕಾ ಗ್ರಂಥದ ಕೊನೆಯ ಭಾಗದಲ್ಲಿ ಈ ಸಪ್ತ ಮುದ್ರಾಧಾರಣೆಯನ್ನ ಅನೇಕ ಶ್ರುತಿ, ಸ್ಮೃತಿ ಮುಂತಾದ ಪ್ರಮಾಣಗಳ ಆಧಾರದಿಂದ ಪ್ರತಿಪಾದನೆ ಮಾಡಿದ್ದಾರೆ. ಇದಲ್ಲದೆ ಇನ್ನು ಅನೇಕ ಗ್ರಂಥಗಳಲ್ಲಿ ಮಾಡಿದ್ದಾರೆ. ಪ್ರಕೃತ ಈ ವೈಕುಂಠ ವರ್ಣನೆಯಲ್ಲೂ ಕೂಡ ಆ ಸಪ್ತ ಮುದ್ರಾಧಾರಣೆಯ ವಿಷಯವನ್ನ ಸಮರ್ಥನೆ ಮಾಡ್ತಾ ಇದ್ದಾರೆ. ಅದಕ್ಕೆ ಅವರೊಂದು ಉದಾಹರಣೆ ಕೊಡ್ತಾರೆ. ಯಾವುದೇ ಒಂದು ಗ್ರಂಥದ ಆರಂಭದಲ್ಲಿ ಮಂಗಲಾಚರಣೆ ಮಾಡಬಹುದು, ಎಲ್ಲರಲ್ಲೂ ಕಂಡಿದೆ. ಇದು ಬರೀ ದ್ವೈತ ಮತದವರು ಅಂತಿಲ್ಲ. ಅದ್ವೈತ ಮತ, ವಿಶಿಷ್ಟಾದ್ವೈತ ಮತ, ಸಾಂಖ್ಯ, ಮೀಮಾಂಸಕರು, ಒಟ್ಟು ಯಾರ್ಯಾರು ಗ್ರಂಥ ರಚನೆ ಮಾಡ್ತಾರೋ ಅವರೆಲ್ಲರೂ ಕೂಡ ಆ ರೀತಿಯಲ್ಲಿ ಮಂಗಲಾಚರಣೆಯಿಂದ ಮಾಡಿಯೇ ಗ್ರಂಥ ರಚನೆ ಮಾಡ್ತಾರೆ. ಆದರೆ ಗ್ರಂಥಾರಂಭದಲ್ಲಿ ಮಂಗಲಾಚರಣೆ ಯಾಕೆ ಮಾಡಬೇಕು? ಆ ಗ್ರಂಥ ನಿರ್ವಿಘ್ನವಾಗಿ ಸಮಾಪ್ತಿ ಆಗಬೇಕು, ಮಧ್ಯದಲ್ಲಿ ನಿಲ್ಲಬಾರದು. ಮತ್ತೆ ಅನೇಕ ಜನ ಜ್ಞಾನಿಗಳು, ವಿದ್ವಾಂಸರು, ಕವಿಗಳು ನಿರ್ಮತ್ಸರಿಗಳಾಗಿ ಆ ಗ್ರಂಥವನ್ನು ಓದಬೇಕು, ಓದಿ ಇದು ಒಳ್ಳೆ ಗ್ರಂಥ ಅಂತ 4 ಜನರಿಗೆ ಹೇಳ್ತಾ ಹೀಗೆ ಬಾಯಿಂದ ಬಾಯಿಗೆ ಆ ಗ್ರಂಥ ಪ್ರಸಿದ್ಧಿ ಆಗ್ತದೆ. ಆ ರೀತಿಯಲ್ಲಿ ಗ್ರಂಥ ಪ್ರಸಿದ್ಧಿ ಆಗಬೇಕು, ಪ್ರಚಾರ ಆಗಬೇಕು, ನಿರ್ವಿಘ್ನವಾಗಿ ಸಮಾಪ್ತಿ ಆಗಬೇಕು ಅನ್ನೋ ಉದ್ದೇಶದಿಂದ ಗ್ರಂಥಾರಂಭದಲ್ಲಿ ಮಂಗಲಾಚರಣೆ.
ಮಾಡುವಂತಹ ಕ್ರಮ. ಆದರೆ ಈ ನಿರ್ವಿಘ್ನ ಪರಿಸಮಾಪ್ತಿ ಮುಂತಾದ ಉದ್ದೇಶವನ್ನಿಟ್ಟುಕೊಂಡು ಗ್ರಂಥಾರಂಭದಲ್ಲಿ ಮಂಗಲಾಚರಣೆ ಮಾಡಬೇಕು ಅಂತನ್ಲಿಕ್ಕೆ ಶ್ರುತಿಯನ್ನ ಎಷ್ಟು ಅಡಿಮೇಲು ಮಾಡಿ ಬುಡಮೇಲು ಮಾಡಿ ನೋಡಿದ್ರು ಒಂದೇ ಒಂದು ವಾಕ್ಯ ಪ್ರಮಾಣ ಸಿಗುವುದಿಲ್ಲ. ಎಲ್ಲೂ ಕೂಡ ಶ್ರುತಿ ವಾಕ್ಯ ಹಾಗಿಲ್ಲ. ವೇದಗಳನ್ನ ಪ್ರಮಾಣ ಅಂತ ಹೇಳುವ ಮೀಮಾಂಸಕರಿಗೂ ಈ ಸಮಸ್ಯೆ ಇದೆ, ತಾರ್ಕಿಕರಿಗೂ ಸಮಸ್ಯೆ ಇದೆ, ವಿಶಿಷ್ಟಾದ್ವೈತಿಗಳು ಅದ್ವೈತಿಗಳು ದ್ವೈತಿಗಳು ಎಲ್ಲರಿಗೂ ಈ ಪ್ರಶ್ನೆ ಇದೆ. ಮಂಗಲಾಚರಣೆ ಮಾಡಬೇಕು ಅಂತನ್ನುವ ವಿಷಯದಲ್ಲಿ ಏನು ಪ್ರಮಾಣ ಅಂತ ಕೇಳಿದರೆ, ಯಾವುದೇ ಪ್ರಶ್ನೆ ಪ್ರಮಾಣದ ಬಗ್ಗೆ ಪ್ರಶ್ನೆ ಬಂದಾಗ ಮೊದಲು ಹೇಳೋದು ವೇದ ಪ್ರಮಾಣ, ವೇದದಲ್ಲಿ ಹೀಗಿದೆ ಅಂತ. ಆದ್ರೆ ವೇದದಲ್ಲಿ ಎಲ್ಲಿ ನೋಡಿದರೂ ಮಂಗಲಾಚರಣೆ ಮಾಡಬೇಕು ಅಂತನ್ನೋದಕ್ಕೆ ಪ್ರಮಾಣ ಒಂದೇ ಒಂದು ವಾಕ್ಯ ಕಾಣುವುದಿಲ್ಲ. ಹಾಗಂತ ಯಾರಾದರೂ ಮಂಗಲಾಚರಣೆ ಮಾಡೋದು ಬಿಟ್ಟಿದ್ದಾರಾ? ಇಲ್ಲ. ಮತಭೇದ ಇಲ್ಲದೇನೆ ಎಲ್ಲಾ ಮತದವರು ಕೂಡ ತಮ್ಮ ತಮ್ಮ ಗ್ರಂಥದ ಆರಂಭದಲ್ಲಿ ಮಂಗಲಾಚರಣೆಯನ್ನ ಮಾಡಿದ್ದಾರೆ. ಅಂದ ಮೇಲೆ ಇವತ್ತು ನಮಗೆ ಉಪಲಬ್ಧವಾಗಿರುವ ವೇದಗಳಲ್ಲಿ ಮಂಗಲಾಚರಣೆ ಮಾಡಿ ಅಂತ ಆದೇಶಿಸುವಂತಹ ವಾಕ್ಯಗಳು ಇಲ್ಲದೆ ಹೋದರು ಎಲ್ಲಾ ಶಿಷ್ಟರು ಅವತ್ತಿನಿಂದ ಇವತ್ತಿನವರೆಗೆ ಈ ಮಂಗಲಾಚರಣೆಯನ್ನ ಮಾಡಿಕೊಂಡೇ ಬರ್ತಾ ಇದ್ದಾರೆ. ಮಂಗಲಾಚರಣೆಗೆ ಮೂಲಭೂತವಾದ ಒಂದು ಶ್ರುತಿ ಇದೆ ಅನ್ನೋದನ್ನ ಅಂಗೀಕಾರ ಮಾಡಿ ನಾವದನ್ನು ಊಹೆ ಮಾಡಿ ಅನುಮಾನ ಪ್ರಮಾಣದಿಂದ ತಿಳಿಯ. ಎಲ್ಲ ಶಿಷ್ಟರು ನಿಯಮೇನ ಗ್ರಂಥಾರಂಭದಲ್ಲಿ ಮಂಗಲಾಚರಣೆ ಮಾಡ್ತಾ ಇದ್ದಾರಾದ್ದರಿಂದ ಶಿಷ್ಟರು ಮಾಡ್ತಿದ್ದಾರೆ. ಶಿಷ್ಟರು ಯಾವತ್ತೂ ವೇದಗಳಲ್ಲಿ ಹೇಳದೇ ಇರೋದನ್ನ ಮಾಡುವುದಿಲ್ಲ, ವೇದಗಳು ನಿಷೇಧಿಸಿದ್ದನ್ನೂ ಮಾಡುವುದು. ಅವರನ್ನು ಶಿಷ್ಟರು ಅಂತ ಕರೆಯೋದೇ ಅದಕ್ಕೆ. ವೇದ ವಿಹಿತವಲ್ಲದ್ದನ್ನು ಮಾಡುವುದು, ವೇದಗಳಲ್ಲಿ ಯಾವುದನ್ನು ನಿಷೇಧ ಮಾಡಿದ್ದಾರೆ ಅದನ್ನು. ಆದ್ದರಿಂದ ವೇದ ವಿಹಿತವಲ್ಲದೆ ಇರೋದನ್ನು ಮಂಗಲಾಚರಣೆಯನ್ನು ಅವರು ಮಾಡ್ತಾ ಇದ್ದಾರೆ ಅಂದಮೇಲೆ ಅದು ವೇದ ವಿಹಿತ ಆಗಿರ್ಲೇಬೇಕು. ಯಾಕೆ ಇಷ್ಟು ಅನಾದಿ ಪರಂಪರೆಯಿಂದ ಎಲ್ಲರೂ ಮಾಡ್ಕೊಂಡು ಬಂದಿದ್ದಾರೆ. ಇದನ್ನು ನೋಡಿದರೆ ಮಂಗಲಾಚರಣೆ ಮಾಡಬೇಕು ಹೇಳಲಿಕ್ಕೆ ಯಾವುದೋ ವೇದವಾಕ್ಯ ಪ್ರಮಾಣ ಇದ್ದಿರ್ಲೇಬೇಕು, ಅದು ನಮಗೆ ಸಿಕ್ಕಿರ್ಲಿಕ್ಕಿಲ್ಲ ಅಷ್ಟೆ. ಹೀಗೆ ಅನುಮಾನದಿಂದ ಮಂಗಲಾಚರಣೆಯನ್ನ ಸಮರ್ಥಿಸುವ ಒಂದು ಶ್ರುತಿ ಇದೆ ಅಂತ ಹೇಗೆ ನಾವು ಸಾಧನೆ ಮಾಡುತ್ತೇವೆ ಅದರಂತೆ ಸಪ್ತಮುದ್ರಾಧಾರಣೆಯ ವಿಷಯದಲ್ಲೂ ಅಂತ ಮುಂದೆ ವಿಚಾರ ಹೇಳ್ತಾರೆ. ಆದ್ದರಿಂದ ಗ್ರಂಥಾದಿಯಲ್ಲಿ ಮಾಳ್ಪ ಮಂಗಳ, ಯಾವುದೇ ಗ್ರಂಥದ ಆರಂಭದಲ್ಲಿ ಮಾಡುವ ಮಂಗಲಾಚರಣೆಗೆ ತಲುವಂಥ ವೇದ ವಾಕ್ಯವಿಲ್ಲ. ಮಂಗಲಾಚರಣೆ ಮಾಡಬೇಕು ಅಂತ ತಿಳಿಸಿಕೊಡುವ ವಿಧಿ ವಾಕ್ಯ, ಸಂಧ್ಯಾ ವಂದನೆ ಮಾಡ್ರಿ, ಅಗ್ನಿ ಕಾರ್ಯ ಮಾಡ್ರಿ, ವೈಶ್ವದೇವ ಮಾಡ್ರಿ, ಗುರುಗಳಿಗೆ ನಮಸ್ಕಾರ ಮಾಡ್ರಿ, ತಂದೆ ತಾಯಿಗಳಿಗೆ ನಮಸ್ಕಾರ ಮಾಡ್ರಿ ಇತ್ಯಾದಿಯಾಗಿ ಹೀಗೆ ಮಾಡ್ರಿ ಅಂತ ಹೇಳುವ ವೇದವಾಕ್ಯಗಳಿರುವಂತೆ ಮಂಗಲಾಚರಣೆ ಮಾಡ್ರಿ ಅಂತ ಹೇಳೋ ಸಲುವಂತಹ ವೇದವಾಕ್ಯವಿಲ್ಲದರೆ ಮಂಗಲಾಚರಣೆಯನ್ನ ಮಾಡಿ ಅಂತ ವಿಧಿ ಮಾಡುವ ವಾಕ್ಯಗಳಿಲ್ಲದೆ ಹೋದು ವ್ಯರ್ಥ ಶಿಷ್ಟಾಚಾರ ಭಯದ. ಆದ್ರೆ ಎಲ್ಲಾ ಶಿಷ್ಟರು ಮಂಗಲಾಚರಣೆಯನ್ನ ಕಡ್ಡಾಯವಾಗಿ ಮಾಡ್ಕೊಂಡು ಬಂದಿದ್ದಾರಾದ್ದರಿಂದ ಅವರ ಆಚರಣೆ ವ್ಯರ್ಥ ಅಂತ ಆಗಿ ಬಿಡುತ್ತೆ. ವ್ಯರ್ಥ ಅಂತ ಒಪ್ತೀರಾ? ಒಪ್ಪಲಿಕ್ಕೆ ಬರೋದಿಲ್ಲ. ಹಾಗಾಗಿ ಶಿಷ್ಟರ ಆಚಾರ ಎಲ್ಲವೂ ವ್ಯರ್ಥವಾಗಬಾರದು ಅನ್ನುವ ಭಯದಿಂದ
ಏನ್ ಮಾಡಬೇಕು, ಒಂದು ಮೂಲ ಶ್ರುತಿಯ ತಂದುಕೊಂಡು ಎಲ್ಲ ಶಿಷ್ಟರು ಆಚರಣೆ ಮಾಡುತ್ತಿದ್ದಾರೆ ಎಂದರೆ ಇಂತಹ ಆಚರಣೆಗೆ ಮೂಲಭೂತವಾದ ಒಂದು ಶ್ರುತಿ ಇದೆ ಎಂಬುದಾಗಿ ನಾವು ಊಹೆ ಮಾಡಿಕೊಳ್ಳಬೇಕು ಅಂತ ಹೇಳಿದ್ದಾರೆ. ಇದರಂತೆ ಇದೇ ದೃಷ್ಟಾಂತ ಇಟ್ಟುಕೊಂಡು ತಪ್ತಮುದ್ರಾಧಾರಣೆಯು ಹೀಗೇನೆ ಅಂತ ಹೇಳ್ತಾರೆ. ಅದನ್ನ ಮತ್ತೆ ನಾಳಿನ ಪಾಠದಲ್ಲಿ ಮುಂದುವರಿಸೋಣ. ಇವತ್ತಿಗೆ ಇಷ್ಟು ಪಾಠ ಸಾಕು. ಈಗ ಕೊನೆಯ ಸಂಧಿಗೆ ಬಂದಿದ್ದೆ. ನಮ್ದು ಮೊದಲನೇ ಸಂಧಿ ಪರೀಕ್ಷೆ ಆಗಿದೆ, ಎರಡನೇ ಸಂಧಿ ಆಗಿಲ್ಲ. ಲಯ ಸಂಧಿ ಪರೀಕ್ಷೆ ಆಗಿದೆಯಾ? ಆಗಿಲ್ಲ ಗುರುಗಳೇ. ಈಗ ಇನ್ನೊಂದು 15 ದಿವಸ ಬಿಟ್ಟು ಲಯ ಸಂಧಿ ಪರೀಕ್ಷೆ ಅಂತ ಇಟ್ಟುಕೊಳ್ಳೋಣ. ಆ ಲಯ ಸಂಧಿಯ ಪ್ರಶ್ನೋತ್ತರಗಳನ್ನ ನಾನು ಸದ್ಯದಲ್ಲೇ ಒಂದು 2-3 ದಿವಸದಲ್ಲಿ ನಿಮಗೆ ವಾಟ್ಸಪ್ಗೆ ಕಳಿಸ್ಕೊಡ್ತೀನಿ. ಸ್ವಲ್ಪ ಅಧ್ಯಯನ ಮಾಡಿಕೊಳ್ರಿ. ನಾಳೆ ಈ ಪಾಠವನ್ನು ಒಂದು ಘಟ್ಟಕ್ಕೆ ಮಾಡಿ ನಿಲ್ಲಿಸ್ತೇನೆ. ಮೈಸೂರಿನಲ್ಲಿ ನಮ್ದೊಂದು ರಾಘವೇಂದ್ರ ಮಠ ಪ್ರತಿಷ್ಠಾಪನೆ ಆಗ್ತಾ ಇದೆ. 10ನೇ ತಾರೀಕಿನಿಂದ 17ರವರೆಗೆ ಅದರ ಅಂಗವಾಗಿ ಕಾರ್ಯಕ್ರಮಗಳಿದೆ. 12ನೇ ತಾರೀಕು ನರಸಿಂಹದೇವರ ಪ್ರತಿಷ್ಠೆಯನ್ನ ಉತ್ತರಾದಿ ಶ್ರೀಗಳು ಮಾಡ್ತಾರೆ. 15ನೇ ತಾರೀಕು ಪ್ರಾಣದೇವರ ಪ್ರತಿಷ್ಠೆಯನ್ನ ಭಂಡಾರಕೆರೆ ಶ್ರೀಗಳು, ರಾಘವೇಂದ್ರ ಸ್ವಾಮಿಗಳ ಪ್ರತಿಷ್ಠೆಯನ್ನು ವ್ಯಾಸರಾಜ ಮಠದ ಸ್ವಾಮಿಗಳು ಮಾಡಲಿಕ್ಕಿದ್ದಾರೆ. ಅದರ ಅಂಗವಾಗಿ ಅನೇಕ ಹೋಮ ಕಾರ್ಯಕ್ರಮಗಳಿದೆ. ಇನ್ವಿಟೇಷನ್ ಕಳಿಸಿದ್ರು, ನಂಗೆ ಕಳಿಸಿದ್ರೆ ಇಂಡಿವಿಜುವಲ್ ಆಗಿ ನಾನು ಇನ್ನೂ ಕಳಿಸಿಲ್ಲ. ಅಂದ್ರೆ ನನಗೆ ಯಾರದ್ದು ನಂಬರ್ ಇಲ್ಲ. ನಂಗೆ ಕಳಿಸಿದ್ರು ಅಂತ. ಹೌದಾ? ಕಳಿಸಿದ್ನ? ಹೌದಾ? ನಂಗೆ ಕಳಿಸಿರಿ. ನಾವು ಅದನ್ನು ಅರುಣ್ ಅವ್ರಿಗೆ ಕಳಿಸಿದ್ದೆ ಅನ್ಸತಿ, ನಿಮಗೆ ಬಂದಿದೆ ಅಂತ. ಹೌದಾ? 15ನೇ ತಾರೀಕು ಮೈಸೂರಲ್ಲಿ ಫಂಕ್ಷನ್ ಅಂತ. ಹೌದು, 12, 15 ಇದೆ. ಅದರ ಅಂಗವಾಗಿ ನನಗೆಲ್ಲ ಸ್ವಲ್ಪ ಇಲ್ಲಿ ಕೆಲಸ ಇದೆ. ಈಗ ನಾನು ಮೈಸೂರಿಗೆ ಬಂದಿದ್ದೇನೆ. ಆದ್ರಿಂದ ನಾಳೆ ಒಂದು ಘಟ್ಟಕ್ಕೆ ನಾನು ಪಾಠ ನಿಲ್ಲಿಸಿ ನಿಮಗೆ ಪರೀಕ್ಷೆಗೆ ಓದ್ಕೊಳ್ಳಿಕ್ಕೆ ಬಿಡುವು ಮಾಡಿಕೊಡ್ತೀನಿ. ಪ್ರಶ್ನೋತ್ತರಗಳನ್ನು ಆದಷ್ಟು ಬೇಗ ದ್ವಾದಶಿ ಕಳಿಸ್ಲಿಕ್ಕೆ ಪ್ರಯತ್ನ. ಲಯ ಸಂಧಿಯನ್ನು ನೀವು ಇದು ಮಾಡಿ. ಮತ್ತೆ ಯಾರಿಗೆ ಹತ್ತಿರ ಇದ್ದೀರಿ ಅವರು 12 ಅಥವಾ 15 ಇಲ್ಲ, ನಿಮಗೆ 10ರಿಂದ 17ರ ಒಳಗೆ ಯಾವಾಗಲೂ ಪಾಲ್ಗೊಳ್ಳಿ. ಕಾರ್ಯಕ್ರಮದ ವಿವರವನ್ನು ಹಾಕಿರ್ತೇನೆ. ತುಂಬಾ ದೊಡ್ಡ ಕಾರ್ಯಕ್ರಮ ಇದೆ. ಸಮಗ್ರ ಸರ್ವಮೂಲ ಪಾರಾಯಣ, 4 ವೇದಗಳ ಪಾರಾಯಣ, ಆಮೇಲೆ ದಿನನಿತ್ಯವೂ 2 ಹೊತ್ತು ಹೋಮ, ಚಕ್ರಾಬ್ಜ ಮಂಡಲ ಪೂಜೆ ಮುಂತಾಗಿದೆ. ಆದ್ದರಿಂದ ವಿಶೇಷ ಇದರಲ್ಲಿ ದ್ರವ್ಯ ಸೇವೆಯ ಅವಶ್ಯಕತೆಯೂ ಇರುತ್ತದೆ. ಯಾರಿಗೆ ನಿಮಗೆ ಭಾರ ಆಗೋದಿಲ್ಲ, ತೊಂದರೆ ಇಲ್ಲ, ಅವರು ಸೇವೆಯನ್ನ ಸಾಧ್ಯ ಇದ್ದದ್ದನ್ನ ಮಾಡಬಹುದು. ರಾಯರೇ ಆ ಸೇವೆ ಮಾಡಬಹುದು. ನಿಮಗೆ ಮೈಸೂರಿನಲ್ಲಿ ಯಾವ ಬಡಾವಣೆಯಲ್ಲಿ? ಮೈಸೂರಲ್ಲಿ ದಟ್ಟಗಳ್ಳಿ ಅಂತಿದೆ, ಅಲ್ಲಿ ಕಾರ್ತಿಕ ಬಡಾವಣೆ ಅಂತ. ಆಂದೋಲನ ನೀವು ಅಲ್ಲಿ ಇರ್ತೀರಾ? ಅಂದ್ರೆ ಈಗ ನಾನು ಸದ್ಯಕ್ಕಿದ್ದೀನಿ. ಅದನ್ನ ನಡೆಸೋದು ನಮ್ಮ ಅಣ್ಣ ಅವರ ಮಗ ನಡೆಸ್ತಾರೆ. ಸಂದರ್ಭ ಇದ್ದಾಗ ನಾವು ಬರ್ತಾ ಹೋಗ್ತಾ ಇರ್ತೀವಿ. ಸರಿ.